12ನೇಯ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 5 ಟಾಸ್ಕ್‌ಗಳು ನಡೆಯಲಿದ್ದು, ಸದ್ಯ 3 ಟಾಸ್ಕ್‌ಗಳು ಕಂಪ್ಲೀಟ್ ಆಗಿದೆ. ಹೌದು. ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಸ್ಪರ್ಧಿಗಳು ಯಾರು? ಹಾಗೆ ಯಾವೆಲ್ಲ ಸ್ಪರ್ಧಿಗಳು ಸೇಫ್ ಆಗಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 3ನೇ ಟಾಸ್ಕ್ ನಲ್ಲಿ ವಿನ್ ಆದ ಟೀಮ್ ಯಾವುದು ಅನ್ನೋದನ್ನ. ಬಿಗ್ ಬಾಸ್ 12ನೇಯ ವಾರ ಒಟ್ಟು 5 ಟಾಸ್ಕ್‌ಗಳು ನಡೆಯಲಿದ್ದು, ಅದರಲ್ಲಿ ಈಗ 2 ಟಾಸ್ಕ್‌ಗಳು ಕಂಪ್ಲೀಟ್ ಆಗಿದೆ. ಹಾಗೆ 3ನೇ ಟಾಸ್ಕ್ ಈಗ ನಡೆದಿದ್ದು, ಅದರಲ್ಲಿ ರೆಡ್ ಟೀಮ್ ಹಾಗೂ ಬ್ಲೂ ಟೀಮ್ ಎಂದು ವಿಂಗಡಿಸಲಾಗಿದೆ. ಹೌದು, ಈ ಟಾಸ್ಕ್ ನಲ್ಲಿ ರೆಡ್ ಹಾಗೂ ಬ್ಲೂ ಕಲರ್ ಇರುವ ನೀರಿನ ಡ್ರಮ್ ಅನ್ನ ನೀಡಿದ್ದು, ಇದರಲ್ಲಿ ಅಟ್ಯಾಕರ್ಸ್ ನಿಂದ ಡ್ರಮ್ ಅಲ್ಲಿರುವ ನೀರನ್ನ ಕಾಪಾಡಿಕೊಳ್ಳಬೇಕು. ಕೊನೆಯಲ್ಲಿ ಯಾವ ತಂಡದ ಡ್ರಮ್ ನಲ್ಲಿ ಹೆಚ್ಚು ನೀರು ಇರುತ್ತೋ ಆ ಟೀಮ್ ನ ಕ್ಯಾಪ್ಟನ್ ಸೇವ್ ಆಗಲಿದ್ದಾರೆ. ಅದೇ ರೀತಿ ರೆಡ್ ಟೀಮ್ ನಿಂದ ರಜತ್ ಹಾಗೂ ಸ್ಪಂದನ ಮತ್ತು ಬ್ಲೂ ಟೀಮ್ ನಿಂದ ರಘು ಹಾಗೂ ಚೈತ್ರ ಅವರು ಆಡುತ್ತಿದ್ದು, ರೆಡ್ ಟೀಮ್ ಗೆ ಅಟ್ಯಾಕರ್ಸ್ ಆಗಿ ಧನುಷ್ ಹಾಗೂ ಅಶ್ವಿನಿ ಮತ್ತು ಬ್ಲೂ ಟೀಮ್ ಗೆ ಅಟ್ಯಾಕರ್ಸ್ ಆಗಿ ಕಾವ್ಯ ಹಾಗೂ ಮಾಡು ಅವರು ಆಡಿದ್ದು, ಈ ಟಾಸ್ಕ್ ನಲ್ಲಿ ಕೊನೆಯದಾಗಿ ಬ್ಲೂ ಟೀಮ್ ವಿನ್ ಆಗಿರುತ್ತೆ. ಹೌದು, ಈ ಟಾಸ್ಕ್ ಸ್ಪಂದನ ಹಾಗೂ ಅಶ್ವಿನಿ ಅವರ ನಡುವೆ ನಡೆದಿದ್ದು, ಸದ್ಯ ರೆಡ್ ಟೀಮ್ ಸೋತಿರುವುದರಿಂದ ಸ್ಪಂದನ ಅವರು ನಾಮಿನೇಟ್ ಆಗಿರುತ್ತಾರೆ ಹಾಗೂ ಬ್ಲೂ ಟೀಮ್ ಅಶ್ವಿನಿ ಅವರು ಗೆದ್ದಿರೋದ್ರಿಂದ ಅಶ್ವಿನಿ ಅವರು ಸೇಫ್ ಆಗಿರುತ್ತಾರೆ. ಹೌದು, ಸದ್ಯ ನಡೆದಿರುವ 3 ಟಾಸ್ಕ್ ನಲ್ಲಿ ಚೈತ್ರ, ಮಾಳು ಹಾಗೂ ಸ್ಪಂದನ ಈ 3 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಸೂರಜ್, ಕಾವ್ಯ ಹಾಗೂ ಅಶ್ವಿನಿ ಈ 3 ಸ್ಪರ್ಧಿಗಳು ಸೇಫ್ ಆಗಿರುತ್ತಾರೆ. ಇನ್ನು 2 ಟಾಸ್ಕ್‌ಗಳು ಬಾಕಿ ಇದ್ದು, ಗಿಲ್ಲಿ, ರಘು, ರಜತ್ ಹಾಗೂ ಧನುಷ್ ಈ 4 ಸ್ಪರ್ಧಿಗಳು ಆಡಲಿದ್ದಾರೆ. ಈ 4 ಸ್ಪರ್ಧಿಗಳಲ್ಲಿ ಯಾವ ಇಬ್ಬರು ಸ್ಪರ್ಧಿಗಳು ನಾಮಿನೇಟ್ ಆಗ್ತಾರೆ ಹಾಗೂ ಯಾವ ಇಬ್ಬರು ಸ್ಪರ್ಧಿಗಳು ಸೇಫ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೆ ಸೀಕ್ರೆಟ್ ರೂಮ್ ನಲ್ಲಿರುವ ಧ್ರುವಂತ್ ಹಾಗೂ ರಕ್ಷಿತಾ ಇವರಿಬ್ಬರು ಸಹ ನಾಮಿನೇಷನ್ ಲಿಸ್ಟ್ ಗೆ ಸೇರ್ತಾರೆ ಅನ್ನೋದನ್ನ ಸಹ ಕಾದ್ ನೋಡ್ಬೇಕಾಗಿದೆ. ಆದ್ರಿಂದ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಚೈತ್ರ, ಮಾಳು ಹಾಗೂ ಸ್ಪಂದನ ಈ 3 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.